ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿವಸ ಆದಮೇಲೆ ವೀಡಿಯೋ ಹಾಕ್ತಿದ್ದೀನಿ. ಆ್ಯಕ್ಚುಲಿ ನನ್ನ ವೀಡಿಯೋ ಯೂಟ್ಯೂಬ್ ಇನ್ನು ಮಾಡೋದೇ ಇಲ್ವೇನೋ ಅಂತಲೂ ಕೂಡ ಅಂದ್ಕೊಂಡ್ಬಿಟ್ಟಿದ್ದೆ. ಅಂದರೆ ಮಾಡೋದಂದರೆ ಮತ್ತೆ ನಾನು ಹೊಸ ಚಾನಲ್ ಕ್ರಿಯೇಟ್ ಮಾಡಬೇಕೇನೋ, ಇಲ್ಲಾಂದರೆ ಮಾಡೋದೇ ಬೇಡ ಅನ್ಸೆ. ಯಾಕಂದರೆ ಇಲ್ಲಿವರೆಗೂ 50K ಸಬ್ಸ್ಕ್ರೈಬರ್ಸ್ ಅಂತ ತುಂಬ ವೀಡಿಯೋಸ್ ಹಾಕಿದ್ದೀನಿ, ತುಂಬ ಶಾರ್ಟ್ಸ್ ಹಾಕಿದ್ದೀನಿ. ಮತ್ತೆ ಇವೆಲ್ಲ ಹಾಕ್ಕೊಂಡು ಬರಬೇಕಂದ್ರೆ ನಿಜ ತುಂಬ ಕಷ್ಟ ಆಗ್ತಿತ್ತು. ತುಂಬ ಯೋಚನೆ ಮಾಡ್ತಿದ್ದೆ ಏನು ಮಾಡೋದು ಅಂತೆಲ್ಲ ಯೋಚನೆ ಮಾಡಿದ್ದೆ. ಸೊ ಫೈನಲಿ ನಂದೇನು ಪ್ರಾಬ್ಲಮ್ ಇತ್ತು ಅದು ಕ್ಲಿಯರ್ ಆಗಿದೆ. ಅದೇನು ಅಂತ ಹೇಳ್ತೀನಿ ಮುಂದಕ್ಕೆ, ಅದಕ್ಕೊಂದು ಟೈಮ್ ಬರುತ್ತೆ. ಸೊ ಇವತ್ತು ನಾನು ಮಾಡ್ತಿರೋ ವೀಡಿಯೋ ಬಂದು ಬ್ಲೂಬಿಗೆ ಅಮ್ಮನ ಮನೆಗೆ ಬಂದಿದ್ನಲ್ವ, ಸೊ ಅವಳಿಗೆ ವ್ಯಾಕ್ಸಿನ್ಗೆ ಅಂತ ನಾನು ಬಂದಿದ್ದೆ. ಸೊ 1.5 ಇಯರ್ ವ್ಯಾಕ್ಸಿನೇಷನ್ ಕೊಡಬೇಕಿತ್ತು ಅವಳಿಗೆ. ಸೊ ವ್ಯಾಕ್ಸಿನೇಷನ್ ಹಾಕ್ಸೋಣ ಅಂತ ಬಂದೆ. ಸೊ ಹಂಗೆ ಇಲ್ಲಿಗೆ ನಾನು ಬ್ಲೂಬಿಗೆ ಊಟ ಅವಳಿಗೆ ಸರಿ ಮಾಡ್ತೀರಲ್ವ, ಸರಿ ತಿನ್ನಿಸ್ತೀನಲ್ವ, ಸೊ ಅದು ನಮ್ಮಮ್ಮ ಯಾವಾಗೂ ಮಾಡಿಕೊಡೋರು. ಈಗ ಖಾಲಿ ಆಗಿದೆ, ಆಲ್ಮೋಸ್ಟ್ ಖಾಲಿ ಆಗ್ತಾ ಬರ್ತಿದೆ. ಅದಕ್ಕೆ ಈಗ ನಮ್ಮಮ್ಮ ಮತ್ತೆ ಫ್ರೆಶ್ ಆಗಿ ಸರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಅದಕ್ಕೆ ನಾನು ಅಮ್ಮಗೆ ಹೇಳ್ದೆ, ಅಮ್ಮ ವೀಡಿಯೋ ಮಾಡ್ತೀನಿ. ಸೊ ತುಂಬ ಜನ ಕೇಳ್ತಿದ್ರು ಅದಕ್ಕೆ ಅಂತ, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದಾರೆ ಅದಕ್ಕೆ ಅಂತ. ಸೊ ಅದಕ್ಕೆ ನಮ್ಮಮ್ಮ ಸರಿ ಆಯಿತು ಅಂತ ಹೇಳಿದ್ದಾರೆ. ಅದನ್ನು ಕೂಡ ನಾನು ವೀಡಿಯೋದಲ್ಲೇ ಹಾಕ್ತೀನಿ, ನೋಡಿ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ನಿಜವಾಗ್ಲೂ ಇಷ್ಟು ಇಲ್ಲಿವರೆಗೂ ನಿಜ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಎಲ್ಲ ಹೇಳ್ತಿದ್ದೆ, ನಂಗೆ 5K ಆಗೋದೇ ಹೆಚ್ಚು, 1000K 1K ಆಗೋದೇ ಹೆಚ್ಚು ಅಂತ ತುಂಬ ಅಂತಿದ್ದೆ. ಬಟ್ ಇಲ್ಲಿವರೆಗೂ 50 ರೀಚ್ ಆಗಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಕೀಪ್ ಸಪೋರ್ಟಿಂಗ್. ತುಂಬ ಜನ ಅಂದಿದ್ರು, ಅಕ್ಕ ಬ್ಲೂಬಿನೆಲ್ಲ ಜಾಸ್ತಿ ವೀಡಿಯೋದಲ್ಲಿ ತೋರಿಸಿ ಸ್ವಲ್ಪ ಅವಳನ್ನ ಹೈಲೈಟಾಗಿ ಇಟ್ಕೊಳ್ಳಿ ಅಂತ ಎಲ್ಲ ಹೇಳ್ತೀರಾ. ಸೊ ಆದಷ್ಟು ಬೇಗ ಹಾಕ್ತೀನಿ. ಎಲ್ಲದಕ್ಕೂ ಇಷ್ಟು ದಿನ ಮನೆ ಶಿಫ್ಟ್ ಆಗಲಿ ಅಂತಲೇ ಕಾಯ್ತಿದ್ದೆ. ಸೊ ಈಗ ಮನೆ ಕೂಡ ಶಿಫ್ಟ್ ಆಗಿದೆ. ಆದಷ್ಟು ಬೇಗ ಹೋಮ್ ಟೂರ್ ಕೂಡ ನಾನು ಮಾಡ್ತೀನಿ. ಅಲ್ಲಿಗೆ ಕರ್ಕೊಳೋದ್ಲಾ? ಕರೆಕ್ಟಾಗಿ ಅಲ್ಲಿಗೆ ಕರ್ಕೊಳೋದ್ಲಾ? ಸಮಾಧಾನನಾ? ಬ್ಲೂಬಿ ನಿಂಕೋಯ್ತೆ ಜಿಗ್ಗು. ನಾನು ಫಸ್ಟ್ ಆಮೇಲೆ ಅಮ್ಮನೂ ಇಲ್ಲ ಏನಿಲ್ಲ. ನಾಗವಲ್ಲಿ ఎవరు నాకు పెట్టారు బాంబు. ನಾನಿರುವುದೇ ಬಾಂಬೋಸ್ಕರ, ನಾನಿರುವುದೇ ಸೂಜಿಗೋಸ್ಕರ. ಸೂಜಿ ಬೇಕೆ, ಆಪಲ್ ಬೇಕೆ. ದೋಸ್ ಚೆನ್ನಾಗಿತ್ತಾ? ದೋಸ್ ಚೆನ್ನಾಗಿತ್ತಾ? ನಂಗೆ ಗೊತ್ತಿದ್ದೀನಿ, ನೋಡ್ತಾ ಇದ್ಯಾ? ಬೇಡ ಬಂಗಾರ ಬೇಡವಾ? ಬೇಡ ನೀನು ಬೇಡ, ಎಲ್ಲೋ ಹೋಯ್ತೀರ. ಇದು ವ್ಯಾಕ್ಸಿನೇಷನ್ ಆದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ವಲ್ಪ ಹೊತ್ತಾದಮೇಲೆ ಆಮೇಲೆ ರಿಕವರಿ ಆದಲು. ಸ್ವಲ್ಪ ಹೆಜ್ಜೆ ಇಡೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ಲು. ಬಟ್ ತುಂಬ ಸಫರ್ ಪಟ್ಬಿಟ್ಲು. ಲಾಸ್ಟ್ ಟೈಮ್ ಒಂದು 10 ಮಂತ್ಸಲ್ಲೇ ಏನೋ ನಾವು ಹಾಕ್ಸಿದಾಗ 9 ಮಂತ್ಸು 10 ಮಂತ್ಸು ಹತ್ತಿರಿಲ್ಲ. ಬಟ್ ಆಮೇಲೆ ಯಾಕೆ ನಾನು ಅಂದ್ಕೊಂಡೆ ಬಿಡು ಈ ಸಲ ಏನೋ ಅಳಲ್ಲ ಅಂದ್ಕೊಂಡೆ. ಬಟ್ ತುಂಬಾ ಪೇನ್ ಆಗೋಯ್ತು ಪಾಪ. ಬಟ್ ನಮ್ಮಮ್ಮ ಇರೋದಕ್ಕೆ ಸುಮಾರು ಒಂದು 5 to 6 hours ಆದರೂ ತೊಡೆ ಮೇಲೇ ಇಟ್ಕೊಂಡಿದ್ರು. ಲಿಚ್ಚಿ ನಮ್ಮ ಅವರೆಲ್ಲ ಇರೋದ್ರಿಂದ ಹಂಗಂಗೆ ಸ್ವಲ್ಪ ಆಟ ಆಡಿಸ್ಕೊಂಡು ಹೆಂಗೋ ಪೇಯ್ನ್ ಮರೆಸ್ತಿದ್ರಿ. ಆಮೇಲೆ ಸರಿ ಹೋಗ್ಬಿಟ್ಲು. ಸೊ ಈಗ ನಾವು ಇಲ್ಲಿ ಸರಿ ಮಾಡ್ತಿದ್ದೀರಲ್ಲ, ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತೀರಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ಫಸ್ಟ್ ನಮ್ಮಮ್ಮ 5 to 6 kg ರಾಗಿನ ಹಾಕ್ಕೊಂಡು ಉರಿತಿದ್ದಾರೆ. ಸೊ ಜಾಸ್ತಿ ಅದನ್ನೇ ಹಾಕಿರೋದು, 5 to 6 kgs ಏನೋ ಹಾಕಿದ್ದಾರೆ. ಯಾಕಂದರೆ ಅದು ರಾಗಿ ಸರಿ ಅಲ್ವಾ. ಸೊ ಆಮೇಲೆ ಇದಾಗುತ್ತೆ. ಬಟ್ ಇದು ಸ್ವಲ್ಪ ರಾಗಿ ಒಂದಷ್ಟೇ, ಸೊ ಸ್ವಲ್ಪ ಕಷ್ಟ ಉರಿಯೋದಕ್ಕೆ. ಎಷ್ಟು 5 to 6 kg ಉರಿಯೋದಂದರೆ ಸುಮ್ಮನೆನಾ? ಸೊ ಈ ವಿಡಿಯೋ ನಾನು ನಿಮಗೆ ಅದೊಂದು kgನಾ ಈಗಿಲ್ಲ, ಅವಾಗ ನಾನು ಬ್ಲೂಬಿಗೆ ಸರಿ ಸಾಲಿಡ್ಸ್ ಎಲ್ಲ ಕೊಡ್ಬೇಕಾದ್ರೆ ಕೇಳ್ತಿದ್ರು. ನಾನು ಲಾಸ್ಟ್ ಟೈಮ್ ಮಾಡೋದಂದರೆ ನಮ್ಮ ಮಮ್ಮಿ ಮಾಡಿ ಕಳಿಸ್ಬಿಟ್ಟಿದ್ರು. ಅದಕ್ಕೆ ಈ ಸಲ ಹೆಂಗೋ ಖಾಲಿ ಆಗಿತ್ತಲ್ಲ, ಸೊ ಅದಕ್ಕೆ ಈಗ ಮಾಡಿಸೋಣ ಅಂತ ಹೇಳಿಬಿಟ್ಟು ಹಂಗೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ. ಈಗ ಕೂಡ 6-7 ಈ ಸ್ವಲ್ಪ
ಎಕ್ಸ್ಟ್ರಾ ಏನೋ ಮೆಣಸಿನ್ಕಾಯಿ ಎಲ್ಲ ಆ್ಯಡ್ ಮಾಡಿರ್ತಾರೆ. ಸೊ ಇದರಲ್ಲಿ ಒಂದಷ್ಟು ನೀವು ಕೂಡ ಸ್ಕಿಪ್ ಮಾಡ್ಬೋದು, ನೋಡ್ಕೊಂಡು ಸ್ಕಿಪ್ ಮಾಡಿ, ನಿಮ್ಮ ಬೇಬಿ ಮಂತ್ಸ್ ಇಯರ್ಸ್ ಮೇಲೆ ಹೋಗುತ್ತೆ. ಸೊ ಅವಳು ಈಗ ಸ್ಪೈಸಿ ಎಲ್ಲ ತಿನ್ನೋದ್ರಿಂದ 1 ಇಯರ್ವರೆಗೂ ಯಾವುದೇ ಥರ ಸಾಲ್ಟ್ ಆಗಲಿ ಇಲ್ಲಾಂದರೆ ಶುಗರ್ ಆಗಲಿ ಈ ಥರ ಎಲ್ಲ ಕೊಡೋಕ್ಕೆ ಹೋಗಬೇಡಿ. 1 ಇಯರ್ ಆದಮೇಲೆ ಬೇಕಾದ್ರೆ ನೀವು ಕೊಡಿ. ಸೊ ಈಗ ರಾಗಿ ಹುರಿತಿದ್ದಾರಲ್ವ, ಸೊ ಇದು ಕೂಡ ಅಷ್ಟೇ ನಾವು ತೊಗೊಂಡು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಮಾಡಿಬಿಟ್ಟೆ ನಾವು ಇಲ್ಲಿ ಹುರಿಯೋಕ್ಕೆ ನಾವು ಸ್ಟಾರ್ಟ್ ಮಾಡಿರೋದು. ನಾನು ಇಲ್ಲಿವರೆಗೂ ನಾನು ಅವಳಿಗೆ ರಾಗಿ ಸರಿನೇ ನಾನು ತಿನ್ಸ್ಕೊಂಡು ಬರ್ತಿರೋದು. ಅಟ್ಲೀಸ್ಟ್ ವೀಕ್ಲಿ 5 ಡೇಸ್ ಆದರೂ ನಾನು ಅವಳಿಗೆ ರಾಗಿ ಸರಿ ಕೊಡ್ತೀನಿ. ಮೇ ಬಿ ಅದರಿಂದ ಲೈಕ್ ಅದು ಲಂಚ್ ಕೂಡ ಆಗ್ಬೋದು, ಇಲ್ಲಾಂದರೆ ರೆಗ್ಯುಲರಾಗಿ ನಾನು ಸ್ನ್ಯಾಕ್ಸಾಗಿ ಈವ್ನಿಂಗ್ ಟೈಮ್ ನಾನು ಕೊಡ್ತೀನಿ 1 ಬೌಲ್. ಸೊ ಇಲ್ಲ ಅಂದರೆ ಇನ್ ಕೇಸ್ ಎಲ್ಲಾದರೂ ಹೋಗಬೇಕು ಇಲ್ಲ ಲೇಟಾಗಿ ನಾವು ಬಂತು ಅಂದಾಗ ನಾನು ಲಂಚಿಗೆ ಇಲ್ಲ ಯಾವಾಗಾದರೂ ಕೊಡ್ತೀನಿ, ಆ ಥರ ಕೂಡ ನಾನು ಕೊಡ್ತೀನಿ. ಸೊ ಇದನ್ನು ಅಟ್ಲೀಸ್ಟ್ ನಾನು 3 ಇಯರ್ಸ್ ಆದರೂ ಈ ಥರ ರಾಗಿ ಸರಿನ ಅವಳಿಗೆ ತಿನ್ನಿಸ್ಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ರಾಗಿ ಸರಿನ ಇಂಪಾರ್ಟೆಂಟ್, ಅದಕ್ಕೆ ನನಗೆ ಸ್ವಲ್ಪ ಜಾಸ್ತಿ ಬೇಕಿರೋದ್ರಿಂದ ಇಷ್ಟು ಮಾಡಿಸ್ಕೊಳ್ತಾ ಇದ್ದೀನಿ. ಸೊ ಈಗ ರಾಗಿ ಎಲ್ಲ ಹುರಿದ್ಮೇಲೆ ಇದಕ್ಕೆ ಗೋಧಿನ ತಂದು ಹಾಕಿ ಅದನ್ನು ಕೂಡ ನಾವು ಹುರಿತಾ ಇದ್ದಾರೆ. ಸೊ ಈಗ ಅಕ್ಕಿ ಕೂಡ 1 kg ನಾವು ಹಾಕ್ಕೊಳ್ತಾ ಇದ್ದೀವಿ. ಸೊ ಈಗ ನಾವು ಏನೇ ಹಾಕಿದ್ರೂ ರಾಗಿ 5 kg ಬಿಟ್ಟು ಇನ್ನು ಪ್ರತಿಯೊಂದು ನಾವು 1 kgನೇ ಆ್ಯಡ್ ಮಾಡ್ತಾ ಬರ್ತೀವಿ. ಸೊ ಈಗ ಅಕ್ಕಿ 1 kg ಹಾಕಿ ಇದನ್ನು ಕೂಡ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ತೀವಿ. ಚೆನ್ನಾಗಿ ಸ್ಟೀಮ್ ತಗೊಳ್ಬೇಕು ಅದಕ್ಕೆ. ಸೊ ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ಅದರಲ್ಲಿ ಏನಿದೆ ಕಸ ಅಂತೆಲ್ಲ ಅಂದ್ಕೊಬೇಡಿ, ಅದು ರಾಗಿ ಸ್ವಲ್ಪ ಮಿಕ್ಸ್ ಆಗಿಬಿಟ್ಟಿದೆ, ಅದಕ್ಕೆ ಹಂಗೆ ಕಾಣಿಸ್ತಾ ಇದೆ. ಈ ಥರ ಮಕ್ಕಳಿಗೆ ಕೊಡಿ, ಆದಷ್ಟು ರಾಗಿನ ಕುಡಿ. ಇವಾಗ ಹೆಂಗಂತಾರೆ ದೊಡ್ಡವ್ರಿಗೆಲ್ಲ ಮುದ್ದೆ ತಿಂದು ಬೆಳೆದಿದ್ದವ್ರು ನಾವು ಅಂತ, ನನಗೆ ಅದೇ ಥರ ರಾಗಿ ಸರಿ ಕೂಡ ಕೊಡಿ. ತುಂಬ ಗಟ್ಟಿಮುಟ್ಟಾಗಿ ಚೆನ್ನಾಗಿ ಬೆಳೀತಾರೆ ಮಕ್ಕಳು, ಆರೋಗ್ಯವಾಗಿಯೂ ಇರ್ತಾರೆ, ತುಂಬ ತಂಪು ಕೂಡ. ಇದಾದಮೇಲೆ ನಾವು ಹೆಸ್ರು ಕಾಳನ್ನ ಹಾಕ್ಕೊಳ್ತಾ ಇದ್ದೀವಿ. ಹೆಸ್ರು ಕಾಳು, ಹೆಸ್ರು ಬೇಳೆ, ಸಾರಿ ನನಗೆ ಗೊತ್ತಿಲ್ಲ. ಸೊ ಇದನ್ನು ಹಾಕ್ಕೊಳ್ತಿದ್ದೀವಿ. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿ ಕೂಡ ಇದನ್ನು ಹಾಕ್ತೀವಿ. ಸೊ ನೆಕ್ಸ್ಟ್ ನಾವು ಕಡಲೆಬೇಳೆನ ಆ್ಯಡ್ ಮಾಡ್ತಾ ಇದ್ದೀವಿ. ಆ್ಯಡ್ ಮಾಡಿ ಫ್ರೈ ಮಾಡ್ತಾ ಇದ್ದೀವಿ. ಸೊ ಇದು ಆದಷ್ಟು ಬರೀ ಧಾನ್ಯದೇ ಇರುತ್ತೆ. ರಾಗಿಗೆ ಧಾನ್ಯ, ಎಲ್ಲ ಥರ ಧಾನ್ಯ ಹಾಕಿ ನಾವು ಸರಿ ಮಾಡೋದು. ತುಂಬ ಜನ ಗೊತ್ತಿರೋಲ್ಲ, ಸೊ ಅವ್ರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ, ಅದಕ್ಕೆ ನಾನು ಮಾಡಿ ಈಗ ಹಾಕ್ತಿರೋದು. ಆ್ಯಂಡ್ ಸ್ವಲ್ಪ ಲೇಟ್ ವಿಡಿಯೋ ಹಾಕೋಕ್ಕೆ ಆಗಿರಲಿಲ್ಲ. ಸೊ ಅದೇ ಎಡಿಟ್ ಮಾಡಿಟ್ಟಿದ್ದೆ, ಬಟ್ ವಾಯ್ಸ್ ಕೊಟ್ಟಿರಲಿಲ್ಲ ಅಂದ್ಬಿಟ್ಟು ಹಂಗೆ ಇಟ್ಬಿಟ್ಟಿದ್ದೆ, ಮಾಡಿ ಹಾಕ್ತಿದ್ದೆ. ಸೊ ನೆಕ್ಸ್ಟ್ ಬಂದು ತೊಗರಿಬೇಳೆ ಕೂಡ ಹಾಕಿದ್ದೀವಿ ಈಗ. ಸೊ ತೊಗರಿಬೇಳೆ ಕೂಡ ಚೆನ್ನಾಗಿ ಫ್ರೈ ಮಾಡಿ. ದಾಲ್ ಈಸ್ ವೆರಿ ವೆರಿ ಗುಡ್ ಫಾರ್ ಬೇಬಿ. ಆ್ಯಂಡ್ ಇಲ್ಲಿ ನಮ್ಮಮ್ಮ ನನಗೆ ಕೆಲಸ ಕೊಟ್ಟಿದ್ದಾರೆ, ಕೂತ್ಕೊಂಡು ಗೋಡಂಬಿನ ಅಂದರೆ ಡಬಲ್ ತಂದುಬಿಟ್ಟಿದ್ದಾರೆ. ಸೊ ಅದನ್ನೇ ಸ್ವಲ್ಪ ಕಟ್ ಮಾಡಿ ಪೀಸಾಗಿ ಅಂತ ಹೇಳ್ಬಿಟ್ಟು ಕೊಟ್ಟರು. ಅದಕ್ಕೆ ಆಮೇಲೆ ಸರಿ ಅಂದ್ಬಿಟ್ಟು ನಾನು ಅದನ್ನೇ ಹೇಳ್ತಿದ್ದೆ, ನಾನು ಹಿಂಗೆ ತಂದುಬಿಟ್ಟಿದ್ದೀನಿ ಗೊತ್ತಿಲ್ಲದೆ, ನನಗೂ ಈ ಕೆಲಸ ಆಗಿಬಿಟ್ಟಿದೆ. ಈಗ ಅಡುಗೆ ಮಾಡ್ಬೇಕಾದ್ರೆ, ಮಾರ್ನಿಂಗ್ ಟಿಫನ್ ಮಾಡ್ಬೇಕಾದ್ರೆ ಇದೊಂದು ಕೆಲಸ ನನಗೆ ಬೆಳ್ಳುಳ್ಳಿ ಸುಲಿಬೇಕಂದ್ರೆ ಇರಿಟೇಟ್ ಆಗ್ತಿತ್ತು. ಅಂಥದ್ರಲ್ಲಿ ಇದಂತೂ ನಂಗೆ ಅಡುಗೆ ಮಾಡ್ಬೇಕಾದ್ರೆ ಬೆಳ್ಳುಳ್ಳಿ ಸುಲಿಬೇಕಂದ್ರೆ ನನಗೆ ಇಷ್ಟ ಆಗಲ್ಲ. ಅದೊಂದೇ ತುಂಬ ತೊಗೊಳ್ಳೋದು ಟೈಮು ಅಡುಗೆ ಮಾಡಬೇಕಾದ್ರೆ, ಅದಕ್ಕೆ. ಸೊ ಅದಕ್ಕೆ ಹೇಳ್ತಿದ್ದೆ, ನಾನು ಗೋಡಂಬಿ ಇಂಥದ್ದೇ ತಂದುಬಿಟ್ಟಿದ್ದೀನಿ ಅಂತ ಹೇಳಿ ಮಾತಾಡ್ಕೊಂಡು ಇದು ಮಾಡ್ತಿದ್ದೆ. ಇದು ವಿಡಿಯೋ ಹೇಗೆ ಮಾಡೋದಂತ ಗೊತ್ತಿಲ್ಲ, ಅದಕ್ಕೆ ನನ್ನ ಕೈಲಾದಷ್ಟು ನಾನು ಟ್ರೈ ಮಾಡಿ ಮಾಡ್ತಿದ್ದೀನಿ. ಸೊ ನಾನು ಮಾತಾಡ್ತಾ ಮರ್ತೋಗ್ಬಿಟ್ಟೆ, ನಮ್ಮಮ್ಮ ಅಲ್ಲಿ ಸಬ್ಬಕ್ಕಿ ಕೂಡ ಆ್ಯಡ್ ಮಾಡಿದ್ದಾರೆ. ಅದನ್ನು ಸಬ್ಬಕ್ಕಿ ಅಂತಾರೆ ಅಂತ ಅನಿಸುತ್ತೆ. ಸೊ ಅದನ್ನು ಕೂಡ ಫ್ರೈ ಮಾಡಿ ಆ್ಯಡ್ ಮಾಡಿ ಆಲ್ಮಂಡ್ಸ್ ಹಾಕಿ ಮತ್ತು ಗೋಡಂಬಿನ ಹಾಕಿದ್ದಾರೆ. ಈಗ ಕಾಳು ಮೆಣಸು ಆ್ಯಂಡ್ ಜೀರಿಗೆ, ಮೆಂತ್ಯ ಇಷ್ಟು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾರೆ. ಸ್ವಲ್ಪ ಆದಷ್ಟು ಚೆನ್ನಾಗಿ ಫ್ರೈ ಮಾಡಿ, ಯಾಕಂದರೆ ಮತ್ತೆ ಅದೆಲ್ಲ ಹೊಟ್ಟೆ ಕಟ್ಟೋದು ಹಿಂಗೆಲ್ಲ ಆಗುತ್ತಲ್ವ. ಸೊ ಜೀರ್ಣಶಕ್ತಿ ಎಲ್ಲ ಆಗ್ಬಿಡುತ್ತಲ್ಲ, ಅದು ಯಾಕೆ ಅಂದರೆ ಚೆನ್ನಾಗಿ ಡೀಪ್ ಫ್ರೈ ಮಾಡಲ್ಲ. ಸೊ ಅದಕ್ಕೆ ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ರಾಗಿ ಒಂದಷ್ಟೇ,
ಇನ್ನೆಲ್ಲ ಒಂದು 10 ನಿಮಿಷ 15 ನಿಮಿಷದಲ್ಲಿ ಮುಗ್ದೋಗ್ಬಿಡುತ್ತೆ. ಸೊ ಇದೆಲ್ಲ ಆದಮೇಲೆ ಈಗ ನಾವು ಜೀರಿಗೆನ ತಗೊಂಡು ಫ್ರೈ ಮಾಡ್ತಿದ್ದೀವಿ. ಆಮೇಲೆ ಅವಳ ಫೇವ್ರೇಟ್, ಅವಳಿಗೆ ಕಡಲೆಬೀಜ ಅಂದರೆ ತುಂಬ ಇಷ್ಟ. ಸೊ ಕಡಲೆಬೀಜ ಕೂಡ ನಾವು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ತಿದ್ದೀವಿ. ಸೊ ಇದೆಲ್ಲ ಆದಮೇಲೆ ಮಸಾಲ ಐಟಮ್ಸ್, ಚಕ್ಕೆ, ಲವಂಗ ಕೂಡ ನಾವು ಆ್ಯಡ್ ಮಾಡ್ತಿದ್ದೀವಿ. ಆಮೇಲೆ ಅಟ್ ದಿ ಲಾಸ್ಟ್ ಒಣ ಮೆಣಸಿನಕಾಯಿ. ಸೊ ಇದು ನೋಡ್ಕೊಂಡು ನೀವು ಆ್ಯಡ್ ಮಾಡಿ, ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಓಕೆನಾ? ಬನ್ನಿ ನೋಡಿ, ಈಗ ಈ ಥರ ರೆಡಿ ಆಗಿದೆ. ಸೊ ಇದನ್ನು ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಸೊ ಚೆನ್ನಾಗಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಡಿ. ಇದಕ್ಕೆ ವಾಲ್ನಟ್ಸ್ ಎಲ್ಲ ಆ್ಯಡ್ ಮಾಡ್ಬೋದು, ಬೇಕಂದರೆ ಮಾಡ್ಕೊಳ್ಳಿ. ನಾನು ನಮ್ಮ ಮಮ್ಮಿಗೆ ಬೇಡ ಅಂದೆ, ಬಿಕಾಸ್ ಅವಳಿಗೆ ನಾನು ವೀಕ್ಲಿ ಟ್ವೈಸ್ ನಾನು ಡ್ರೈ ಫ್ರೂಟ್ಸ್ ಅನ್ನೋ ಒಂದು ಇದನ್ನು ಬ್ರೇಕ್ಫಾಸ್ಟ್ನ ಕೊಡ್ತೀನಿ. ಅದಕ್ಕೆ ನಾನು ವಾಲ್ನಟ್ಸ್ ಎಲ್ಲ ಬೇಡ, ಮತ್ತು ಓವರ್ ಹೀಟ್ ಆಗುತ್ತೆ ಬಾಡಿ ಅಂತ ಬೇಡ ಅಂತ ಹೇಳಿ ಸ್ಕಿಪ್ ಮಾಡಿದೆ. ಜಾಸ್ತಿ ಕೊಟ್ಟರು ಪ್ರಾಬ್ಲಮ್ಮು. ಸೊ ಅದಕ್ಕೆ ಏನೇ ಆಗಲಿ ಲಿಮಿಟಾಗಿ ಕೊಡ್ತಾ ಬನ್ನಿ. ಸೊ ಇಲ್ಲಿ ನಾನು ಬ್ಲೂಬಿಗೆ ಬ್ರಷ್ ಆ್ಯಂಡ್ ಪೇಸ್ಟ್ನ ಬುಕ್ ಮಾಡಿ ತರಿಸಿದ್ದೀನಿ. ಸ್ನೇಹಿತ ಹೇಳ್ತಾರಲ್ಲ, ಇದು ಇದ್ರದ್ದೇ ಬ್ರಷ್ ಇತ್ತು. ಸರಿ 175. ನಾವು ಸಪ್ರೇಟ್ ತಗೊಂಡು ಅಷ್ಟೊಂದು ಆರ್ಡ್ರ್ ಮಾಡಿಬಿಟ್ಟಿದ್ವಿ ಅಲ್ಲಿ ಹೋಗೋಷ್ಟೊಳಗೆ. ಸೊ ಇದು ಬ್ಲೂಬಿಗೋಸ್ಕರ ನಮ್ಮ ನೆಕ್ಸ್ಟ್ ಡೇನೇ ಬ್ಲೂವಿ ಕೂಡ ಮಾಡಿಕೊಟ್ಟೆ, ತಿಂದು. ತುಂಬ ಚೆನ್ನಾಗಿತ್ತು ಕೂಡ. ಗೊತ್ತಾಗುತ್ತೆ, ಫ್ರೇಗ್ನೆನ್ಸಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಯಾ, ಲವ್ ಯು ಆಲ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.